ಓಂ ಶ್ರೀ ಗುರುಭ್ಯೋ ನಮಃ. ಓಂ ಶ್ರೀ ಗುರುಕುಮಾರೇಶ್ವರಾಯ ನಮಃ. ಪ್ರಥಮದಲ್ಲಿ ನಿನ್ನ ಆರಾಧ್ಯ ದೇವರಾಗಿರುವಂಥ ಹಾನಗಲ್ಲ ಯತೀಶ್ವರನ ಸ್ಮರಣೆ ಮಾಡಿಕೊಂಡು ಅದೇ ರೀತಿಯಾಗಿ 50 ವರ್ಷಗಳ ಕಾಲ ಶಿವಯೋಗ ಮಂದಿರವನ್ನು ಶ್ರೇಷ್ಠ ಶಿಷ್ಯನಾಗಿ ನಡೆಸಿಕೊಂಡು ಬಂದಿರುವಂಥ ಸದಾಶಿವ ಸ್ವಾಮಿಗಳವರ ಕರ್ತೃತ್ವ ಶಕ್ತಿಗಳನ್ನು ನೆನೆದು ಹಾಗೂ ಇಲ್ಲಿ ಆಸೀನರಾದ ಎಲ್ಲ ಒಟ್ಟು ಸಾಧಕರಿಗೂ ಹಾಗೂ ಹಳೆ ಹುಚ್ಚೇಶ್ವರ ಮಠದಿಂದ ಬಂದಿರುವಂಥ ಎಲ್ಲ ಸದ್ಭಕ್ತರಿಗೂ ಶರಣು ಶರಣಾರ್ಥಿಗಳು. ಒಂದು ವಚನದೊಳಗೆ ಬಸವಣ್ಣವ್ರು ಏನು ತಿಳಿಸ್ತಾರೆ ಅಂತಂದ್ರೆ, 100 ನೋದಿ 100 ಕೇಳಿದರೇನು, ಆಶೆ ಅರಿಯದು ರೋಷ ಬಿಡದು ಮಜ್ಜನ ಕೆರದು ಫಲವೇನು, ಮಾತಿನಂತೆ ಮನವಿಲ್ಲದವನ ಜಾತಿ ಡಂಬರವ ನೋಡಿ ನಗು ನಮ್ಮ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಈ ವಚನದ ಅರ್ಥ ಏನಪ್ಪಾ ಅಂತಂದ್ರೆ, 100 ನೋದಿ 100 ಕೇಳಿದರೇನು, ಹಲವಾರು ಪುಸ್ತಕಗಳನ್ನು ಓದೋದಕ್ಕಿಂತ ನಮ್ಮ ಕುಮಾರಜ್ಜರ ಚರಿತ್ರೆ ಓದಿದ್ರೆ ನಮ್ಮ ಕಿವಿಗಳ ನಮ್ಮ ಬಾಯಿ ಪಾವನ ಆಗ್ತದ. ಅಂಥದಿಂಥ ತಿಂದ್ರೆ ಹೊಲಸು ಮಾತುಗಳನ್ನು ಮಾತಾಡ್ರೆ ನಮ್ಮ ಬಾಯಿ ಪಾವನ ಆಗೋದಿಲ್ಲ. 100 ನೋದಿ 100 ಕೇಳಿದರೇನು, ಹಲವಾರು ಮಾತುಗಳನ್ನು ಕೆಟ್ಟ ಮಾತುಗಳನ್ನು ಕೇಳಿದ್ರೆ ನಮ್ಮ ಕಿವಿ ಪಾವನ ಆಗೋದಿಲ್ಲ. ಕುಮಾರೇಶ್ವರ ಚರಿತ್ರೆಯನ್ನು ಕೇಳಿದ್ರೆ ಮಾತ್ರ ನಮ್ಮ ಕಿವಿ ಪಾವನ ಹಾಕವು. 100 ನೋದಿ 100 ಕೇಳಿದರೇನು, ಆಸೆ ಅರಿಯೋದು. ಬೇಕಾದಷ್ಟು ಏನೇ ಕೇಳ್ರಿ ಆಸೆ ಅರಿಯೋದಿಲ್ಲ. ಆಸೆ ಅರಿಯೋದು ರೋಷ ಬಿಡೋದು ಮಜ್ಜನ ಕೆರೆದು ಫಲವೇನು. ಇನ್ನೊಂದು ವಚನದೊಳ ಬಸವಣ್ಣವ್ರು ತಿಳಿಸ್ತಾರೆ, ನೀರು ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರವ, ಮೆಚ್ಚಿದವರು ನಿಮ್ಮ ನೆತವಲವರು ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಒಬ್ಬ ಮಾನವ ಸಾಕಷ್ಟು ಪಾಪ ಕರ್ಮಗಳನ್ನು ಮಾಡಿದಾಗ ನೀರಿನೊಳಗೆ ಮುಣುಗ್ತಿರ್ತಾನೆ. ಆ ನೀರಿನೊಳಗೆ ಮುಣುಗ್ಬೇಕಾರೆ ಒಬ್ಬ ಬಂದು ಏನು ಕೇಳ್ತಾನಂದ್ರೆ, ನೀರಿನೊಳಗೆ ಎದಕ್ಕೆ ಮುಣುಗಾಕತಿ ಅಂತ ಕೇಳಿದಾಗ, ನಾನು 1, 2, 3ಗಳನ್ನು ಪಾಪ ಕರ್ಮಗಳನ್ನು ಮಾಡಿಲ್ಲ, ಸಾಕಷ್ಟು ಪಾಪ ಕರ್ಮಗಳನ್ನು ಮಾಡೋದಕ್ಕೆ ನೀರನ್ನೇ ಮುಳುಗಾಕತ್ತೀನಿ ಅಂತ ಹೇಳ್ತಾರೆ. ಅವಾಗ ಅವ, ಹುಚ್ಚ, ನಿನ್ನ ಪಾಪ ಕರ್ಮ ಕಳಿಬೇಕಂದ್ರೆ ನೀರನ್ನೇ ಮುಳುಗಿದ್ರೆ ನಿನ್ನ ಪಾಪ ಕರ್ಮ ಕಳಿಯೋದಿಲ್ಲ, ಹಾನಗಲ್ ಕುಮಾರ ಶಿವಯೋಗಿಗಳವರ ಪಾದ ಸನ್ನಿಧಿ ಒಳಗೆ ಸೇವಾ ಮಾಡಿ ಬಾ, ನಿನ್ನ ಪಾಪ ಕರ್ಮಗಳೆಲ್ಲ ಕಳಿತಾವ ಅಂತ ಹೇಳ್ತಾರೆ. ಮಾತಿನಂತೆ ಮನವಿಲ್ಲದವನ ಜಾತಿ ಡಂಬರವ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ ಅಂದ್ರ, ಮಾತಿನಂತೆ ಮನವಿಲ್ಲದವನ ಅಂದ್ರ ನಾವು ನುಡಿದಾಗೆ ನಡಿಬೇಕು. ಒಂದು ಗಾದೆ ಮಾತು ಏನಪ್ಪಾ ಅಂತಂದ್ರ, ನುಡಿದಂತೆ ನಡೆ ಅಂತ ಹೇಳ್ತಾರ. ನಾವ್ ಹೆಂಗ ಮಾತಿನ ತಕ್ಕಂಗಿರ್ಬೇಕು. ಒಬ್ಬ ಮಾನವ ಏನ್ ಮಾಡ್ತಿರ್ತಾನಂತಂದ್ರ, ಸನ್ಯಾಸಿ ಆಗಿರ್ತಾನ. ಸನ್ಯಾಸಿ ಆದಾಗ ಮಾಂಸವನ್ನು ತಿಂತಿರ್ತಾನ. ಮಾಂಸ ತಿನ್ಬೇಕಾರ ಮನಿ ಒಳಗ ತಂದೆ ತಾಯಿ ಹಿಡ್ಕೊಂಡು ಅಜ್ಜಿಯವರು ಕೂಡ ಹೇಳ್ತಿರ್ತಾರ. ಏನಂತ ಹೇಳ್ತಿರ್ತಾರ ಅಂದ್ರ, ಮಾಂಸ ತಿನ್ನಕ್ ಹೋಗ್ಬಾರ್ದು, ನಾವು ಸನ್ಯಾಸಿಗಳ ನಾವು ತಿನ್ನಬಾರ್ದು ಅಂತ ಹೇಳ್ತಿರ್ತಾರ. ಅವಾಗ ಅವ ಏನ್ ಮಾಡ್ತಿರ್ತಾನ, ನಾ ತಿನ್ನಲ್ಲ ಅಂತೇಳಿ ಮನ್ಯಾಗ ಬಂದೈತಲ್ಲ, ನಾ ತಿನ್ನಲ್ಲ ಅಂತ ಹೇಳ್ತಿದ್ದ, ಹೊರಗೆ ಹೋಗಿ ತಿಂತಿದ್ದ. ಹಂಗ ನಾವು ಮಾತುಗಳನ್ನ ಹೆಂಗ್ ನುಡಿಬೇಕಂದ್ರ, ಒಬ್ಬ ಕವಿ ಹೇಳ್ತಾನ, ಒಬ್ಬ ಅಜ್ಜಾರಿಗೆ ಬುದ್ಧಿ ಇದ್ದಾವ ಏನ್ ಹೇಳ್ತಾನಂತಂದ್ರ, ಬುದ್ಧಿ ತಮ್ಮ ಮನೆಗೆ ಬಂದು ಲಿಂಗ ಪೂಜೆ ಮಾಡಿ, ಲಿಂಗಪ್ಪಗೆ ಸ್ನಾನ ಮಾಡಿಸಿ, ಲಿಂಗಪ್ಪಗ ವಿಭೂತಿಯನ್ನು ಹಚ್ಚಿ ಪ್ರಸಾದವನ್ನು ಸ್ವೀಕರಿಸ್ಕೊಂಡು ಹೋಗ್ರಿ ಅಂತ ಹೇಳ್ತಾನ. ಅಲ್ಪ ಸ್ವಲ್ಪ ಬುದ್ಧಿ ಇದ್ದಾವ ಏನ್ ಹೇಳ್ತಾನಪ್ಪ ಅಂತಂದ್ರ, ಅಜ್ಜ ನಮ್ಮ ಮನೆಗೆ ಬಂದು ಊಟ ಲಿಂಗಕ್ಕೆ ಸ್ನಾನ ಮಾಡಿಸಿ ವಿಭೂತಿ ಹಚ್ಚಿ ಊಟ ಮಾಡ ಹೋಗಂತ ಹೇಳ್ತಾನ. ಬುದ್ಧಿ ಇಲ್ದವ ಏನ್ ಹೇಳ್ತಾನಂತಂದ್ರ, ಅಜ್ಜ ನನ್ನ ಮನೆಗೆ ಬಂದು ಲಿಂಗಪ್ಪಗೆ ನೀರ್ ಹಾಕಿ, ಲಿಂಗಪ್ಪಗೆ ಭಸ್ಮ ಉಗ್ಗಿ ಕುಳ್ಳು ತಿಂದು ಹೋಗಂತ ಹೇಳ್ತಾನ. ಹಂಗ ನೀವು ಹೆಂಗಿರ್ಬೇಕಂದ್ರ, ಮಾತು ನುಡಿದ್ರ ಜಾಣತನದ ಮಾತು ನುಡಿಬೇಕು. ಇನ್ನೊಂದು ವಚನದಾಗ ಏನ್ ತಿಳಿಸ್ತಾರಂದ್ರ, ನುಡಿದರೆ ಮುತ್ತಿನ ಹಾರ ಅಂತಿರ್ಬೇಕು, ನುಡಿದರೆ ಸ್ಫಟಿಕದ ಸಲಾಕೆ ಅಂತಿರ್ಬೇಕು. ಹಂಗ ನಾವು ನುಡಿದ್ರೆ ಇನ್ನೊಬ್ಬರಿಗೆ ನಮ್ಮ ಮಾತುಗಳು ಭಕ್ತರಿಗೆ ದಿಕ್ಸೂಜಿ ಆಗಿರ್ಬೇಕು, ಹೊರತಾಗಿ ದಿಕ್ಕು ತಪ್ಪಿಸುವಂತ ಮಾತಾಗಿರ್ಬಾರ್ದು. ಅದಕ್ಕೋಸ್ಕರ ನೀವು ಕೂಡ ಇವತ್ತು ನೀವೆಲ್ಲ ಏನ್ ಮಾಡಕತ್ತೀರ ಅಂದ್ರ, ಶಿವಯೋಗ ಮಂದಿರ ನೋಡಾಕ್ ಬಂದಿರಿ. ಶಿವಯೋಗ ಮಂದಿರದೊಳಗ ರಥ ಐತಿ, ಗೋಶಾಲೆ, ವಿಭೂತಿ ಕೇಂದ್ರ, ಮತ್ತ ಅಜ್ಜನ ಗದಿಗೆ ಐತಿ, ಅಲ್ಲಿ ಕೊಟ್ರು ಬಸವೇಶ್ವರ ಗದಿಗೆ ಐತಿ. ನೀವೆಲ್ಲ ಇದನ್ನ ದರ್ಶನ ತಂದು ಹೋಗ್ರಿ ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೀನಿ. ಸಫಲತೆ ಅಂತ ಒಂದು ಯೋಗ ಯೋಗ ನೋಡ್ಬೇಕಂದ್ರೆ ಬೆಳಗ್ಗೆ ಬರ್ಬೇಕು. ಬುದ್ಧಿ ಬೆಳಗ್ಗೆ ಎಷ್ಟು ಗಂಟೆಗೆ ಇರ್ತದೆ? ಎಲ್ಲಾ ಕಡೆ ವಿದ್ಯಾಲಯ ಆಗ್ಯಾವ್ರಿ ಈಗ. ಈಗ ಯಾಕೆ ಇದು ಯೋಗ ವಿದ್ಯಾಲಯ ಕುಮಾರ ಮಹರ್ಷಿ ಒಂದು ಲಿಂಗ ಪೂಜೆ ನಡೀತಾರೆ. ಅಲ್ಲಿ ಎಲ್ಲಾ ಹೊರಗೆ ಹೋದ್ರೆ ರಾಜಯೋಗಿ ಪಟ್ಟಾಧ್ಯಕ್ಷ ಆಗ್ಬಿಡ್ತಾರೆ. ಇಷ್ಟ
ಮತ್ತೆ ಡೆಬ್ರ್ಯಾಗ ಹೋಗಿ ಬರ್ತಿದ್ರು. ಮಲ್ಲಗಮ್ಮದೊಳಗೆ ಯೋಗಾಸನ ಆಗ್ತಿದ್ರು. ಅವ್ರಿಗೆ ರಾಜಯೋಗಿ ಅಂತ ಪ್ರಸಿದ್ಧಿ ಸಿಗ್ತಾರೆ. ಯಾರ ಕಾರಣದಿಂದ ಸಿಗ್ತಂದ್ರೆ ಅನಗಲಪ್ಪನವ್ರ ಕಾರಣ ಸಿಗ್ತದೆ. ಯೋಗ ಮಾಡ್ತಾರೆ, ಪ್ರವಚನ ಪುರಾಣ. ನಮ್ಗೆ ರುದ್ರಮುನಿ ದೇವ್ರು ಮಾಡ್ತಾರಲ್ರಿ ನಮ್ಮಲ್ಲಿ ಅವ್ರು ಮಾಡಿಲ್ಲ ಗುಲ್ಬರ್ಗ ಬಿದಿರಿ ಅವ್ರನ್ರಿ ಅದಕ್ಕೆ ಅವ್ರಿಗೆ ಬಂದಿದ್ರಿ ಹಳೆ ಶಿವ ಮಂದಿರ ಯಾವ ಎಲ್ಲ ಅದು ಇದು ನೋಡೋಕ್ಕಿಂತ ಶಿವ ಮಂದಿರ ಪತ್ರಿ ಗಿಡ ಹಾಕೊಂಡು ಹಚ್ಕೊಂಡ್ ಹೋದ್ರು ಬೇಕಾದ ನೀರ್ ಹಾಕ್ರಿ, ಗೊಬ್ಬರ ಹಾಕ್ರಿ, ಒಟ್ಟು ಹಚ್ಚಲ್. ಎಲ್ಲಿ ನೋಡ್ತಾರಲ್ಲ ಪತ್ರಿಗಳನ್ನ. ಕುಮಾರಜ್ಜಾರಿ ಇಲ್ಲಿ ಬಂದಾಗ್ರಿ ಒಬ್ಬ ಬೀರಪ್ಪ ಅಂತ ಕಟ್ಟಿಗೆ ಹೊಡ್ತಿರ್ತಾನ್ರಿ. ಕಟ್ಟಿಗೆ ಹೊಡಂತ ಪರಿಸ್ಥಿತಿ ಒಳಗ ಕುಮಾರ ಮಹಾಸನಿದ್ರು ಒಬ್ಬರು ಬಂದಿರ್ಕಲ್ರಿ. ಇಳಕಲ್ ಮಹಾಸನಿದ್ರು ಅವರು ಶಿವಬಸ್ಸು ಮಹಾಸ್ವಾಮಿಗಳು ಹಾವೇರಿ ಅವರು 3 ಮಂದಿ ಕೂಡಿ ಬರ್ತಾರೆ. ಇದು ಡಬ್ಬಗಳು ಎಲ್ಲಿ ಹೋಗ್ತೆ ಎಲ್ಲಿ ಕಾಲಿಟ್ಟ ಡಬ್ಬಲ್ ಮುಳ್ಳಿ ಒಂದು ಸಲ ಚುಂಚರು ಸಾಯುವಂತ ಪರಿಸ್ಥಿತಿ ಒಳಗೆ ಮಲ್ರು ಮತ್ತ ಹುಲಿ ಚಿರತಿ ಅವು ಇವು ಎಲ್ಲಾ ಪ್ರಾಣಿ ಬಂದಿರುವಂತ ಸಂದರ್ಭದೊಳಗೆ ಒಬ್ಬ ಬೀರಪ್ಪ ಕಟ್ಟಿಗೆ ಹೊಡ್ತಿರ್ತಾನೆ. ನಂದಿಕೇಶ್ವರ ಗುಣಾದ ಹೊಡೆಯುವಂತ ಸಂದರ್ಭದೊಳಗೆ ಯಾರ್ದಪ್ಪ ಈ ಹೊಲ ಅಂತ ಹೇಳ್ತಾರೆ. ವಿಜಯ ಮಹಾಂತಜಾರದ ಒಂದು ಆಕಡೆ ಇರ್ತೈತ್ರಿ. ಯಾವಾಗ ಮುಕ್ತ ಆಗ್ತದಲ್ಲ ಅಲ್ಲೇ ಶಿವ ಮಂದಿರ ಸ್ಥಾಪನೆ ಆಗ್ತೈತಿ. ಆ ಒಂದು ಜಲಮೂರ್ತಿ ಎಲ್ಲ ಹಾಕ್ತೈತಂದ್ರೆ ಹೊಟ್ಟೆ ಗದ್ದಿಗೆ ಇತ್ತಲ್ರಿ, ಅದು ಆಗಿನ ಕಾಲದೊಳಗೆ ಇದ್ದ ಅಂತ ಗದ್ದಿಗಿರಿ ಅದು. ಅಲ್ಲಿ ಹೋಗಿ ಹಾಕ್ತೈತ್ರಿ ಹಿಂದೆ. ಅಲ್ಲಿ ಒಂದು ಪತ್ರಿ ಗಿಡ ಹುಟ್ಟೈತಿ. ಅಲ್ಲಿ ಹಾಕಿದ್ದಕ್ಕೆ ಅಲ್ಲಿ ಪತ್ರಿ ಗಿಡ ಹುಟ್ಟೈತಿ. ಅವಾಗ ಭಾಳ ಡಬ್ಬಗಳು ಮೂಳೆ ಇರ್ತೈತ್ರಿ. ಯಾರ್ದಪ್ಪ ಈ ಹೊಲ ಅಂತ ಕೇಳಿದಾಗ ಇಲ್ರಿ ಇದು ಕೋರ್ಟ್ನಲ್ಲಿ ಬಿದ್ದೈತಿ. ಯಾವತ್ತೂ ಒಂದು 3-4 ವರ್ಷ ಆಗಿರ್ತೈತ್ರಿ. ಇದು ಇದಾಗಿರ್ತದೆ ಕೋರ್ಟ್ನಾಗಿಂತ. ಕುಮಾರ ಮಹರ್ಷಿಗಳು ಹೋಗಿ ಇದು ನಮಗೆ ಬೇಕು ಅಂದಾಗ ತಕ್ಷಣವೇ ಕೊಡ್ತಾರಂತ ಅಂತವ್ರಿ ಕುಮಾರ ಮಹರ್ಷಿ. ಒಬ್ಬ ಬ್ರಿಟಿಷರಿ ಇಲ್ಲಿ ಯಾಕೆ ಸ್ವಾಮಿಗಳು ಕಟ್ಸಾಕ್ತೀರಿ ನೀವು? ಬ್ರಿಟಿಷ್ ಕಾಲದೊಳಗ್ರಿ 1909 ಸ್ಥಾಪನೆ ಆಗತ್ರಿ. ನೀವು ಬ್ರಿಟಿಷರ್ ಇರ್ತಾರೆ. ಒಬ್ಬ ಬ್ರಿಟಿಷಗಾರ ಬಂದ್ರಿ ಯಾರನ್ನ ಕೇಳಿ ನೀವು ಮಾಡಕತ್ತೀರಿ ಇದನ್ನೆಲ್ಲ ಅಂತ ಕೇಳಿ ಬೈಯಾಕೆ ಬಂದಿರ್ತಾನ್ರಿ ಮನುಷ್ಯನೊಳಗೆ. ಕುಮಾರ ಮಹಾಸನಿಗಳ ದೃಷ್ಟಿ ಒಳಗೆ ಬಿದ್ದು ಅವ ಈಗ ಒಂದು ಗುಡ್ಡ ಕೊಟ್ಟಿರ್ತಾನೆ. ಗುಡ್ಡ ಕೊಟ್ಟಿರ್ತಾನ್ರಿ. ಇನ್ನು 50 ರೂಪಾಯಿ ಇನ್ನೂ ಬೆಳೆಸ್ರಿ ಶಿವಮಂದಿರ. 722 ಎಕರೆ ಐತಿ ಶಿವಮಂದಿರ. ಇಂದು ಬದಾಮಿ ಎಷ್ಟು ಇರ್ತೈತಲ್ರಿ ಅಷ್ಟು ಬದಾಮಿ 1000 ಕಡೆ ಬರ್ತೈತೆ. ಅದ್ರ ತೋಲ್ ಇಲ್ರಿ ಅದೇನು. ಇಡೀ ಇದು ಬಾಗಲಕೋಟೆ ಫ್ಯಾಕ್ಟ್ರಿ ಬರ್ತೈತಲ್ರಿ, ಮತ್ತೆ ಬಸವೇಶ್ವರ ಶಾಲಾ ಶಿಕ್ಷಣ ಅದು ಆತ್ರಿ. ಮತ್ತೆ ಕೇಳಿ ಬೆಳಗಾವ್ ಕೇಳಿ ಒಂದು ನನ್ನ ಹೆಸರು ಇರ್ಬಾರ್ದು ಅಂತ ಅವ್ರು ಮಾಡ್ಲಿಲ್ಲ. ಹೆಸರೇ ಇಲ್ಲಲ್ರಿ, ಆದ್ರೆ ಅವ್ರು ಬೆಳೆಸಿದವ್ರ ಅವ್ರ. ಮತ್ತ 9-10 ವೀರಶೈವ ಲಿಂಗಾಯತ ಧರ್ಮ ಮಾಡ್ತಾರೆ. ಅದ್ರೊಳಗೆ ಒಂದು ದಿವಸ ಅಧ್ಯಕ್ಷ ಆಗಲಿ, ಉಪಾಧ್ಯಕ್ಷ ಆಗಲಿ, ಸದಸ್ಯ ಆಗಲಿ. ಯಾವುದು ಬೇಡ. ರುದ್ರಪದ ವೀಣದಲ್ಲಿ ಪರಮ ಪದವಿಯ ನಿಮ್ಮ ಕೊರಳಲ್ಲಿ ಕಟ್ಟಿದ್ದು, ಪರಮ ಪದವಿಯ ನಿಮ್ಮ ಎದೆಯಲ್ಲಿ ವಹಿಸಿಕೊಳ್ಳಿ. ನನಗೆ ತೊಟ್ಟು ಸೇವೆ ಸಾಕು.